ಉಡುಪಿ ಶ್ರೀಕೃಷ್ಣ ಮಠ ಶ್ರೀ ಪುತ್ತಿಗೆ ಮಠದ ವಿಶ್ವಗೀತ ಪರ್ಯಾಯದಲ್ಲಿ ಗೀತೋತ್ಸವ 2024ಕ್ಕೆ ಕಂಚಿ ಶ್ರೀಗಳು ಚಾಲನೆ ನೀಡಿದರು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗೀತೋತ್ಸವವನ್ನು ಉದ್ಘಾಟಿಸಲು ಆಗಮಿಸಿದ ಕಂಚಿ ಕಾಮಕೋಟಿ ಪೀಠದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿ ಅವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಕಿರಿಯ ಪಟ್ಟದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಕಂಚಿ ಸ್ವಾಮೀಜಿ ಅವರನ್ನು ಆದರದಿಂದ ಬರಮಾಡಿಕೊಂಡು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡಿಸಿದರು. ಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ಸಾಂಪ್ರದಾಯಿಕವಾಗಿ ಕಂಚಿ ಮಠಾಧೀಶರನ್ನು ಪರ್ಯಾಯ ಮಠದಿಂದ ಗೌರವಿಸಲಾಯಿತು. ರಾಜಾಂಗಣದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಕಂಚಿ ಶ್ರೀಗಳು ಪಾರ್ಥಸಾರಥಿ ರಥವನ್ನು ಅನಾವರಣಗೊಳಿಸಿ ಜ್ಯೋತಿ ಬೆಳಗುವುದರ ಮೂಲಕ ಗೀತೋತ್ಸವಕ್ಕೆ ಚಾಲನೆ ನೀಡಿದರು. ಇದರ ಅಂಗವಾಗಿ ಗೀತಾ ಪಾರಾಯಣ ಮತ್ತು ಗೀತಾ ನೃತ್ಯ ಕಾರ್ಯಕ್ರಮ ನಡೆಯಿತು. ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ನಡೆಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಹನುಮಂತನ ಹೆಸರುಳ್ಳವರು, ಇಂದ್ರನ ಅರ್ಜುನನ ಹೆಸರುಳ್ಳವರು ಈ ಗೀತೋತ್ಸವವನ್ನು ಉದ್ಘಾಟನೆ ಮಾಡಬೇಕು ಎಂಬುದಾಗಿ ಕೃಷ್ಣನ ಸಂಕಲ್ಪ. ಅದರಂತೆ ಈ ಕಾರ್ಯಕ್ರಮವನ್ನು ಮೊದಲುಗೊಂಡು ಬೇಗನೆ ಶುರು ಮಾಡಬೇಕು ಅಂತೇಳಿ ಕೃಷ್ಣ ವಿಜಯೇಂದ್ರ ತೀರ್ಥರನ್ನು ಕಂಚಿ ಸ್ವಾಮಿಗಳನ್ನು ಇಲ್ಲಿಗೆ ಆಹ್ವಾನಿಸಿ ಆ ಕೃಷ್ಣ ತನ್ನ ದರ್ಶನವನ್ನು ಕೊಟ್ಟು ಅವರ ಮುಖಾಂತರ ಈ ಒಂದು ಬೃಹತ್ ಗೀತೋತ್ಸವವನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಪರ್ಯಾಯದ ಅತ್ಯಂತ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂತಹ ಒಂದು ವಿಶೇಷ ಕಾರ್ಯಕ್ರಮ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಶ್ರೀ ವಿಜಯೇಂದ್ರ ಮಹಾಸ್ವಾಮಿಗಳವರಿಗೆ ನಾವು ಹಾರ್ದಿಕವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡುತ್ತಾ ಇದ್ದೇವೆ. ಶ್ರೀಮದ್ ಭಗವದ್ಗೀತೆಯ ಸಂದೇಶ ಜಗತ್ತಿನ ಜಗದಗಲದಲ್ಲಿ ಅದು ವ್ಯಾಪಿಸಿದಾಗ ನಮ್ಮ ಒಂದು ಕೃಷ್ಣನ ಒಂದು ಭಕ್ತಿ ಎಲ್ಲ ಕಡೆ ವ್ಯಾಪಿಸಿದಾಗ ನಮ್ಮ ದೇಶ ಅದು ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಭಾರತ ದೇಶ ಅದು ವಿಶ್ವಗುರು ಆಗಬೇಕು ಎಂಬುದಾಗಿ ಹಾರೈಸ್ತಾ ಇದ್ದೇವೆ. ಲೋಕ ವಿಷಯದಲ್ಲಿ ನಮ್ಮ ಪೇಜಾವರ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಲೋಕಪ್ರಸಿದ್ಧರಾಗಿ ದೇಶ ರಾಮ ಜನ್ಮಭೂಮಿ ಆ ಥರ ಕಾರ್ಯಕ್ರಮ ಎಲ್ಲ ಮಾಡಿದಾರೋ ಆ ಥರ ನಮ್ಮ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಗಳವರು ಧರ್ಮಕ್ಕೋಸ್ಕರವಾಗಿ ಉಡುಪಿ ಕ್ಷೇತ್ರ ವಿಕಾಸಕ್ಕೋಸ್ಕರವಾಗಿ ಇವರು ಇಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಚೆನ್ನಾಗಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಸ್ವರ್ಗದಲ್ಲಿ ವಾಸ ಸಿಕ್ಕುತ್ತದೆ ಯಾರು ರಾಮಾಯಣವನ್ನು ಲೇಖನ ಬರುತ್ತಾರೋ ಅವರಿಗೆ, ಲೇಖನ ಮಾಡುವವರಿಗೆ, ಪಾರಾಯಣ ಮಾಡುವುದು, ಸುಂದರಕಾಂಡ ಪಾರಾಯಣ ಮಾಡುವುದೆಲ್ಲ ಪ್ರಸಿದ್ಧ. ಲೇಖನ ಯಜ್ಞವನ್ನು ಕೂಡ ವಾಲ್ಮೀಕಿ ಮಹರ್ಷಿ ಉಲ್ಲೇಖನ ಮಾಡುತ್ತಾರೆ. ಯಾರು
ಲೇಖನ ಮಾಡುತ್ತಾರೋ ರಾಮಾಯಣವನ್ನು ಅವರಿಗೆ ಸ್ವರ್ಗದಲ್ಲಿ ವಾಸ ಸಿಕ್ಕುತ್ತದೆ. ಆ ಥರ ಅದೇ ನಾವು ಇಲ್ಲಿ ಕೂಡ ನೋಡಬೇಕು. ಭಗವದ್ಗೀತಾ ವಿಷಯದಲ್ಲಿ ಕೂಡ ಲೇಖನ ಯಜ್ಞ ಮಾಡುವವರಿಗೆ ಪುಣ್ಯ ಸಿಕ್ಕುತ್ತದೆ. ಇದು ಹ್ಯಾಂಡ್ ರೈಟಿಂಗ್ ಮಾತ್ರವಲ್ಲ, ನಮಗೆ ಸ್ವರ್ಗಕ್ಕೋಸ್ಕರವಾಗಿ ಕೂಡ ಇದು ಉಪಯೋಗ ಆಗುತ್ತದೆ. ಇದು ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ. Volkswagen Mangalore, Airport Road, Yeyadi, Mangalore. Volkswagen.